ನನ್ನ ಲಾಸ್ಟ್ ವಿಡಿಯೋದಲ್ಲಿ ಎಂಬ್ರಾಯ್ಡರಿ ನೀಡಲ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನೀವೇನಾದ್ರೂ ಬಿಗಿನರ್ ಆಗಿದ್ರೆ ಆರಿ ಎಂಬ್ರಾಯ್ಡರಿಯಲ್ಲಿ ಯಾವೆಲ್ಲ ಜರಿ ಥ್ರೆಡ್ ನ ನೀವು ಯೂಸ್ ಮಾಡಬೇಕು ಮತ್ತೆ ಹೇಗೆ ಚೆಕ್ ಮಾಡಿ ಅದನ್ನ ತಗೋಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೋಡೋದಾದ್ರೆ ನೀವು ಚೈನ್ ಸ್ಟಿಚ್ ನ ಹಾಕಬೇಕಾದ್ರೆ ಈ ತರ ಜರಿ ಥ್ರೆಡ್ ನ ಯೂಸ್ ಮಾಡಬೇಕು. ಈ ಜರಿ ಥ್ರೆಡ್ ಅಲ್ಲಿ ಒಳ್ಳೆ ಬ್ರ್ಯಾಂಡ್ ಬಂದು A1 ಮಮತಾ ಮತ್ತೆ ದಯಾಲ್ಜಿ ಬ್ರ್ಯಾಂಡ್. ನಾನು ಎರಡರದ್ದು ಫೋಟೋ ಅಟ್ಯಾಚ್ ಮಾಡಿರ್ತೀನಿ, ಅದು ನನ್ನ ಹತ್ರ ಸ್ಟಾಕ್ ಖಾಲಿ ಆಗಿದೆ. ಆ ಜರಿ ಥ್ರೆಡ್ ನ ನೀವು ಯೂಸ್ ಮಾಡಬಹುದು. ಹೇಗೆ ಚೆಕ್ ಮಾಡಿ ತಗೋಬೇಕು ಅಂತ ಅಂದ್ರೆ ಈ ತರ ಥ್ರೆಡ್ ನೀವು ನೋಡಿದಾಗ ಅದ್ರ ಒಳಗಡೆ ಅಂದ್ರೆ ಈ ಥ್ರೆಡ್ ಜರಿ ಒಳಗಡೆ ಥ್ರೆಡ್ ಇರಬೇಕು. ವಯರ್ ಇರೋದನ್ನ ತಗೋಬೇಡಿ. ವಯರ್ ಇರೋದು ಸ್ಯಾರಿ ಕುಚ್ಗೆ ಯೂಸ್ ಮಾಡೋದು. ಈ ತರ ಶೈನಿಂಗ್ ಇದ್ದು ಒಳಗಡೆ ಥ್ರೆಡ್ ಇದೆ ಅಂತ ಅಂದ್ರೆ ನೀವು ಆ ಜರಿ ಥ್ರೆಡ್ ನ ಎಂಬ್ರಾಯ್ಡರಿಗೆ ಯೂಸ್ ಮಾಡಬಹುದು. ಅಂಡ್ ಇದ್ರಲ್ಲಿ ನಿಮ್ಗೆ ಚಿಕ್ಕ ಸೈಜ್ ಕೂಡ ಸಿಗುತ್ತೆ, ದೊಡ್ಡ ಸೈಜ್ ಕೂಡ ಸಿಗುತ್ತೆ. ಸೊ ನಾನಿಲ್ಲಿ ಭರತ್ ಫ್ಯಾನ್ಸಿ ಅವರ ಬ್ರ್ಯಾಂಡ್ದು ಜರಿ ಥ್ರೆಡ್ ನ ಯೂಸ್ ಮಾಡ್ತೀನಿ, ಯಾಕಂದ್ರೆ ನನ್ನ ಹತ್ರ ದಯಾಲ್ಜಿ ಖಾಲಿ ಆಗಿತ್ತು. ಸೊ ದಟ್ ನಾನು ಇವಾಗ ಭರತ್ ಫ್ಯಾನ್ಸಿ ಅವ್ರದ್ದು ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿದೆ. ಜರಿ ಥ್ರೆಡ್ ಅಲ್ಲಿ ಗೋಲ್ಡನ್ ಅಲ್ಲಿ 311, ಕಾಪರ್ ಅಲ್ಲಿ 315 ಅಂಡ್ 400 ಸಿಲ್ವರ್ ಅಲ್ಲಿ ನೀವು ಯೂಸ್ ಮಾಡಬಹುದು. ಇದು ಕೂಡ ಶೈನಿಂಗ್ ತುಂಬಾ ಚೆನ್ನಾಗಿದೆ, ವರ್ಕ್ ಮಾಡೋದಕ್ಕೆ ಕೂಡ ಈಸಿ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ನೋಡೋದಾದ್ರೆ ನಿಮ್ಗೆ ಇವಾಗ 6 ಎಳೆ ದಾರ ಮಾರ್ಕೆಟ್ ಅಲ್ಲಿ ರೆಡಿನೇ ಸಿಗ್ತಾ ಇದೆ. ಸೊ ಇದರಲ್ಲಿ ಕೂಡ ನಿಮ್ಗೆ ಕಲರ್ಸ್ ಅವೈಲೇಬಲ್ ಇರುತ್ತೆ. ನಾನು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಇನ್ನೊಂದು ಬಂದು ಈ ತರ ತುಂಬಾನೇ ತಿನ್ ಆಗಿರೋದು ಅಂದ್ರೆ ಕಮ್ಮಿ ಥಿಕ್ನೆಸ್ ಇರುವಂತಹ ತುಂಬಾ ಸಣ್ಣ ಎಳೆ ಬಂದು ಜರಿ ಥ್ರೆಡ್ ಮೆಷಿನ್ ಎಂಬ್ರಾಯ್ಡರಿಗೆ ಯೂಸ್ ಮಾಡೋದು. ಇದನ್ನ ನಾವು ಯಾವುದೇ ಕಾರಣಕ್ಕೂ ಹ್ಯಾಂಡ್ ಎಂಬ್ರಾಯ್ಡರಿಗೆ ಯೂಸ್ ಮಾಡಬಾರ್ದು.